ಈಗ ಫಾರ್ಮುಲಾ 20ಲಿ ನಾನು ಫ್ಯೂಚರ್ ಅಲ್ಲಿ ಹೆಂಗೆ ಹೇಳೋದು ವರ್ಬ್ಸ್ ಅನ್ನ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ವೆರಿ ಸಿಂಪಲ್ ಆಗಿತ್ತು. V1 ಯೂಸ್ ಮಾಡ್ತೀವಿ ಅಷ್ಟೇನೆ. ವಿಲ್ ಐ ವಿಲ್ ಗೋ ಟು ಆಫೀಸ್ ಟುಮಾರೋ, ಐ ವೋಂಟ್ ಗೋ ಟು ಆಫೀಸ್. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವೋಂಟ್ ಅಂತ ಹೇಳಿ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಈಗ ಕ್ವಶನ್, ನೀನ್ ನಾಳೆ ಆಫೀಸ್ಗೆ ಹೋಗ್ತೀಯಾ ಅಂತ ಹೆಂಗ್ ಕೇಳೋದು? ತುಂಬಾ ಸಿಂಪಲ್. ಫಸ್ಟಿಗೆ ವಿಲ್ ಬರುತ್ತೆ ಅಷ್ಟೇನೆ. ಓಕೆ, ಸೊ ಇಲ್ಲಿ ಫಸ್ಟ್ ವಿಲ್ ಬರುತ್ತೆ. ಐ, ಯು, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಎಲ್ಲದಕ್ಕೂ ಸೇಮ್ ಅಷ್ಟೇನೆ ವಿಲ್ ಬರುತ್ತೆ. ಇಲ್ಲಿ V1 ಬರುತ್ತೆ ಸಮಥಿಂಗ್. ಈಗ ಕೆಲವು ಸೆಂಟೆನ್ಸಸ್ ನೋಡೋಣ. ಈಗ ವಿಲ್ ಯು ಗೋ, ಗೋ ಅನ್ನೋದು V1, ನಿಮಗೆ ಗೊತ್ತಿದೆ. ಟು ಆಫೀಸ್ ಟುಮಾರೋ. ಸೊ ಈಗ ಕೆಲವು ಸೆಂಟೆನ್ಸ್ ನೋಡ್ತಾ ಹೋಗೋಣ. ವಿಲ್ ಯು ಗೋ ಟು ಆಫೀಸ್ ಟುಮಾರೋ? ಗೋ ಅನ್ನೋದು V1. ವಿಲ್ ಯು ಗೋ ಟು ಸ್ಕೂಲ್, ಸಾರಿ, ವಿಲ್ ಯು ಗೋ ಟು ಸ್ಕೂಲ್ ಟುಮಾರೋ? ಸೊ ನೋಡಿ, V1 ಬಂತು. ಎಸ್, ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ. ಐ ವಿಲ್ ಗೋ V1 ಆಯ್ತು. ನೋ, ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವೋಂಟ್ ಅಂತಾನೆ ಹೇಳಿ. ಸರ್, ಒಂದ್ ಪಕ್ಷ ಏನಾದ್ರೂ ವಿಲ್ ನಾಟ್ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಇಲ್ಲ, ಬಟ್ ವೋಂಟ್ ಅನ್ನೋದು ಬೆಟರ್. ಐ ವೋಂಟ್ ಗೋ ಟು ಸ್ಕೂಲ್ ಟುಮಾರೋ. ವಿಲ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಟು ನೈಟ್? ಕಂಪ್ಲೀಟ್ ಅನ್ನೋದು V1. ಕಂಪ್ಲೀಟ್, ಕಂಪ್ಲೀಟೆಡ್, ಕಂಪ್ಲೀಟೆಡ್, ಕಂಪ್ಲೀಟಿಂಗ್ ಅಂತ ಬರುತ್ತೆ. ಟುನೈಟ್ ಅಂದ್ರೆ ಇವತ್ ರಾತ್ರಿ ಅಂತ. ಇವಾಗ ಬೆಳಗ್ಗೆನೋ ಮಧ್ಯಾಹ್ನನೋ ನೀವು ಕೇಳ್ತಾ ಇದ್ದೀರಾ, ನೀನೋ ಅಸೈನ್ಮೆಂಟ್ ಕೊಟ್ಟಿರ್ತೀರಾ, ನೀನ್ ಇವತ್ ರಾತ್ರಿ ಒಳಗಡೆ ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ತೀಯಾ? ಎಸ್, ಐ ವಿಲ್ ಕಂಪ್ಲೀಟ್ ದ ಅಸೈನ್ಮೆಂಟ್. ಓಕೆ, ಸೊ ಟುನೈಟ್. ಸೊ ವಿಲ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್ ಬೈ ಟುನೈಟ್ ಅನ್ನೋದು ಅಪ್ರೋಪ್ರಿಯೇಟ್. ಎಸ್, ಐ ವಿಲ್ ಕಂಪ್ಲೀಟ್ ದ ಅಸೈನ್ಮೆಂಟ್ ಬೈ ಟುನೈಟ್. ನೋ, ಐ ವೋಂಟ್ ಕಂಪ್ಲೀಟ್ ದ ಅಸೈನ್ಮೆಂಟ್ ಬೈ ಟುನೈಟ್. ನನಗೆ ಕಂಪ್ಲೀಟ್ ಮಾಡಕ್ಕೆ ಆಗಲ್ಲ. ವಿಲ್ ದೇ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್? ಇಲ್ಲಿ ಪ್ಲೇ ಅನ್ನೋದು ವರ್ಬ್ V1. ಅವರು ಕ್ರಿಕೆಟ್ ನ ಇವತ್ತು ಸಾಯಂಕಾಲ ಆಡ್ತಾರ? ಅವ್ರು ಇವತ್ತು ಸಾಯಂಕಾಲ ಕ್ರಿಕೆಟ್ ಆಡ್ತಾರ ಅಂದ್ರೆ ಇವತ್ ಬೆಳಗ್ಗೆನೋ ಮಧ್ಯಾಹ್ನನೋ ಕೇಳ್ತಾ ಇರೋ ಹಂಗೆ. ಎಸ್, ದೇ ವಿಲ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ಹೌದು, ಅವರು ಕ್ರಿಕೆಟ್ ನ ಇವತ್ತು ಸಾಯಂಕಾಲ ಆಡ್ತಾರೆ. ಎಸ್, ದೇ ವಿಲ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ನೋ, ದೇ ವೋಂಟ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ದೇ ವೋಂಟ್ ಪ್ಲೇ ಕ್ರಿಕೆಟ್ ದಿಸ್ ಈವ್ನಿಂಗ್. ವಿಲ್ ನಾಟ್ ಅಂತಾನು ಹೇಳ್ಬೋದು ನೀವು. ನೆಕ್ಸ್ಟ್, ವಿಲ್ ವಿ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ? ನೀವು ಪ್ಲಾನ್ ಮಾಡಿರ್ತೀರಾ, ಸೊ ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಒಂದು ಕನ್ಫರ್ಮೇಶನ್ ಕೇಳ್ತಾ ಇದ್ದೀರಾ. ವಿಲ್ ವಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಲ್ವಾ, ಒಬ್ರಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು. ವಿಲ್ ವಿ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ? ಎಸ್, ವಿ ವಿಲ್ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ. ನಾವು ವಿಸಿಟ್ ಮಾಡ್ತಾ ಇದೀವಿ. ವಿಸಿಟ್ ಅನ್ನೋದು V1. ಸೊ ಇಲ್ಲೂ ಅಷ್ಟೇನೆ V1. ಓಕೆ, ನೋ, ವಿ ವೋಂಟ್ ವಿಸಿಟ್ ದ ಮ್ಯೂಸಿಯಂ ನೆಕ್ಸ್ಟ್ ಸಂಡೇ. ನಾವು ವಿಸಿಟ್ ಮಾಡಲ್ಲ, ಸೊ ವಿಲ್ ನಾಟ್, ಅದು ವೋಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಲ್ ರಘು ಅಂಡ್ ಪವನ್ ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್? ಸೊ ರಘು ಅಂಡ್ ಪವನ್ ಮೋರ್ ದೆನ್ ಒನ್ ಅಲ್ವಾ, ಸೊ ಎನಿ ಪ್ಲೂರಲ್. ಕ್ಲೀನ್ V1. ವಿಲ್ ರಘು ಅಂಡ್ ಪವನ್ ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್? ಅವರು ನಾಳೆ ಕ್ಲೀನ್ ಮಾಡ್ತಾರ? ಎಸ್, ದೇ ವಿಲ್. ಇಲ್ಲಿ ರಘು ಅಂಡ್ ಪವನ್ ಬಂದು ನೀವು ದೇ ಅಂತಾನು ಹಾಕ್ಬೋದು, ಯಾಕೆಂದ್ರೆ ಕ್ವಶನ್ ನಲ್ಲಿ ರಘು ಅಂಡ್ ಪವನ್ ಅಂತ ಬಂದಿರೋದ್ರಿಂದ ದೇ ಅಂದ್ರೆ ರಘು ಅಂಡ್ ಪವನ್ ಅಂತಾನೆ ಆಗುತ್ತೆ. ಎಸ್, ದೇ ವಿಲ್ ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್. ನೋ, ದೇ ವೋಂಟ್. ರಘು ಅಂಡ್ ಪವನ್ ಬದಲು ಸೊ ದೇ ಅಂತಾನು ಹೇಳ್ಬೋದು. ದೇ ವೋಂಟ್ ಕ್ಲೀನ್ ದ ಕ್ಲಾಸ್ ರೂಮ್ ಟುಮಾರೋ ಮಾರ್ನಿಂಗ್. ವಿಲ್ ಹಿ ವಾಚ್ ಎ ಮೂವಿ ಟು ನೈಟ್? ಅವನಿವತ್ತು ರಾತ್ರಿ ಫಿಲಂ ನೋಡ್ತಾನ? ವಾಚ್ ಅನ್ನೋದು V1. ವಾಚ್, ವಾಚ್ಡ್, ವಾಚ್ಡ್, ವಾಚಿಂಗ್ ಅಂತ ಬರುತ್ತೆ. ವಿಲ್ ಹಿ ವಾಚ್ ಎ ಮೂವಿ ಟು ನೈಟ್? ಎಸ್, ಹಿ ವಿಲ್ ವಾಚ್ ಎ ಮೂವಿ ಟು ನೈಟ್. ಸೊ V1. ನೋ, ಹಿ ವೋಂಟ್ ವಾಚ್ ಎ ಮೂವಿ ಟು ನೈಟ್. ಅವನು ಮೂವಿನ ವಾಚ್ ಮಾಡಲ್ಲ ಇವತ್ತು ರಾತ್ರಿ. ವಿಲ್ ಶಿ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ? ನಾಳೆ ಅವ್ರ ಮನೆಗೆ ಹೋಗ್ತಾ ಇರ್ತೀರಾ, ನೀವು ಪ್ಲಾನ್ ಮಾಡಿರ್ತೀರಾ ಯಾರೋ ಮನೆಗೆ ಹೋಗಕ್ಕೆ, ಅವ್ರು ಒಳ್ಳೆ ಫುಡ್ ಕುಕ್ ಮಾಡಿರ್ತಾರ? ವಿಲ್ ಶಿ ಕುಕ್? ಕುಕ್ ಅನ್ನೋದು V1. ಕುಕ್, ಕುಕ್ಡ್, ಕುಕ್ಡ್, ಕುಕಿಂಗ್ ಅಂತ ಬರುತ್ತೆ. ಸೊ ವಿಲ್ ಶಿ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ? ಎಸ್, ಶಿ ವಿಲ್ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ. ನೋ, ಶಿ ವೋಂಟ್ ಕುಕ್ ಡಿಲಿಷಿಯಸ್ ಫುಡ್ ಟುಮಾರೋ. ಅವಳು ಡಿಲಿಷಿಯಸ್ ಫುಡ್ ನಾಳೆ ಮಾಡಲ್ಲ. ವಿಲ್ ರಘು ಬೈ ಎ ನ್ಯೂ ಲ್ಯಾಪ್ಟಾಪ್ ನೆಕ್ಸ್ಟ್ ಮಂತ್? ಸೊ ರಘು ನೆಕ್ಸ್ಟ್ ಮಂತ್ ಹೊಸ ಲ್ಯಾಪ್ಟಾಪ್ ನ ಬೈ ಮಾಡ್ತಾನ? ಬೈ V1.
ಎಸ್ ರಘು ಅಂತಾನು ಹೇಳ್ಬೋದು ಅಥವಾ ಹಿ ಅಂತಾನು ಹೇಳ್ಬೋದು. ಎಸ್ ರಘು ವಿಲ್ ಬೈ ಎ ನ್ಯೂ ಲ್ಯಾಪ್ಟಾಪ್ ನೆಕ್ಸ್ಟ್ ಮಂತ್. ಹೌದು ಅವ್ನು ಬೈ ಮಾಡ್ತಾನೆ. ನೋ ಹಿ ವೋಂಟ್. ನೋ ರಘು ವೋಂಟ್ ಬೈ ಎ ನ್ಯೂ ಲ್ಯಾಪ್ಟಾಪ್ ನೆಕ್ಸ್ಟ್ ಮಂತ್. ವೋಂಟ್. ನೆಕ್ಸ್ಟ್, ವಿಲ್ ಯು ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM ಟುಮಾರೋ? ನೀವು ನಾಳೆ ನಾಳೆ 8 ಗಂಟೆಗೆ ನೀನು ಬ್ರೇಕ್ಫಾಸ್ಟ್ ತಿಂತೀಯಾ? ಅಂದ್ರೆ ಪ್ರಿಪೇರ್ ಮಾಡ್ಲಿಕ್ಕೆ ಯಾರೋ ಕೇಳ್ತಾ ಇದ್ದಾರೆ. ಎಸ್ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM ಟುಮಾರೋ. ಹೌದು ನಾನು ತಿಂತೀನಿ. ನೋ ಐ ವೋಂಟ್. ತಿನ್ನಲ್ಲ. ವೋಂಟ್, ವಿಲ್ ನಾಟ್ ಈಟ್ ಬ್ರೇಕ್ಫಾಸ್ಟ್ ಎಟ್ 8 AM ಟುಮಾರೋ. ವಿಲ್ ಯು ರೈಟ್ ಎ ಲೆಟರ್ ಟುಮಾರೋ? ನೀನು ಲೆಟರ್ ನಾಳೆ ಬರೀತೀಯಾ? ಎಸ್ ಐ ವಿಲ್ ರೈಟ್ ಎ ಲೆಟರ್ ಟುಮಾರೋ. ನಾನು ಲೆಟರ್ನ ನಾಳೆ ಬರೀತೀನಿ. ನೋ ಐ ವೋಂಟ್ ರೈಟ್ ಎ ಲೆಟರ್ ಟುಮಾರೋ. ನಾನು ನಾಳೆ ಲೆಟರ್ನ ಬರೆಯಲ್ಲ. ವಿಲ್ ವಿ ಮೀಟ್ ಅವರ್ ಟೀಚರ್ ನೆಕ್ಸ್ಟ್ ಮಂಡೇ? ನಾವು ನೆಕ್ಸ್ಟ್ ಮಂಡೇ ನಮ್ಮ ಟೀಚರ್ನ ಮೀಟ್ ಮಾಡ್ತಿದೀವ? ಎಸ್ ವಿ ವಿಲ್ ಮೀಟ್ ಅವರ್ ಟೀಚರ್ ನೆಕ್ಸ್ಟ್ ಮಂಡೇ. ವಿ ವಿಲ್. ನೋ ವಿ ವೋಂಟ್ ಮೀಟ್ ಅವರ್ ಟೀಚರ್ ನೆಕ್ಸ್ಟ್ ಮಂಡೇ. ನೆಕ್ಸ್ಟ್ ಮಂಡೇ ನಾವು ಮೀಟ್ ಮಾಡ್ತಾ ಇಲ್ಲ. ವಿಲ್ ದೆ ಫಿನಿಶ್ ದ ಪ್ರಾಜೆಕ್ಟ್ ಬೈ ಫ್ರೈಡೇ? ಅವ್ರು ಫಿನಿಶ್ ಮಾಡ್ತಾರ ಅವ್ರ ಪ್ರಾಜೆಕ್ಟ್ ಬೈ ಫ್ರೈಡೇ? ಶುಕ್ರವಾರ ಮುಗಿಸ್ತಾರ? ನೀವು ಇದನ್ನ ಶುಕ್ರವಾರಕ್ಕಿಂತ ಮೊದಲು ಕೇಳ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಬೇಕು. ಸೊ ಶನಿವಾರ ಏನಾದ್ರು ಕೇಳ್ತಾ ಇದ್ರೆ ನೆಕ್ಸ್ಟ್ ಫ್ರೈಡೇ ಅಂತ ಅರ್ಥ ಆಗುತ್ತೆ. ಅಥವಾ ಫ್ರೈಡೇನೆ ಕೇಳ್ತಾ ಇದ್ರೆ ನೆಕ್ಸ್ಟ್ ಫ್ರೈಡೇ. ಓಕೆ. ಸೊ ಸೊ ಎಸ್ ದೇ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ಫ್ರೈಡೇ. ಅವರು ಪ್ರಾಜೆಕ್ಟ್ ನ ಫ್ರೈಡೇ ಒಳಗಡೆ ಕಂಪ್ಲೀಟ್ ಮಾಡ್ತಾರೆ. ನೋ ದೇ ವೋಂಟ್ ಫಿನಿಶ್ ದ ಪ್ರಾಜೆಕ್ಟ್ ಬೈ ಫ್ರೈಡೇ. ಅವರು ಫ್ರೈಡೇ ಒಳಗಡೆ ಕಂಪ್ಲೀಟ್ ಮಾಡಲ್ಲ. ಸೊ ತುಂಬಾ ಸಿಂಪಲ್. ಇದು ಫ್ಯೂಚರ್ ಅಲ್ಲಿ ಮಾತಾಡ್ತಕ್ಕಂಥದ್ದು, ಪಾಸ್ಟ್ ಅಲ್ಲಿ ಮಾತಾಡ್ತಕ್ಕಂಥದ್ದು ತುಂಬಾ ಸಿಂಪಲ್ ಆಕ್ಚುಲಿ. ಸೊ ಓನ್ಲಿ ಪ್ರೆಸೆಂಟ್ ಟೈಮ್ ಸಿಂಗ್ಯುಲರ್ ಬಂದಾಗ ಮಾತ್ರ V1 ಜೊತೆಗೆ SES IES ಆಡ್ ಆಗೋದು. ಅದೊಂದು ಬಿಟ್ಟು ಇನ್ನೆಲ್ಲಾ ವರ್ಬ್ಸುವೆ ತುಂಬಾ ಸಿಂಪಲ್ ಆಗಿ ಇರತ್ತೆ. ಥ್ಯಾಂಕ್ ಯು.